ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲಿಗೆ ನಿಮ್ಮ ಆರ್ಥಿಕ ಸ್ವಾಗತ. ಇಂದು ನಾವು ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಒಂದು ಸೇವಾ ಸಂಘಟನೆಯ ಬಗ್ಗೆ ತಿಳಿಯೋಣ. ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್. ಧರ್ಮಸ್ಥಳ ಸಂಘವು ಧರ್ಮಸ್ಥಳ ಕೇಂದ್ರವಹಿಸಿಕೊಂಡು ಕಾರ್ಯನಿರ್ವಹಿಸುವ ಒಂದು ಮಹತ್ವದ ಗ್ರಾಮೀಣ ಅಭಿವೃದ್ಧಿ ಯೋಜನೆ. ಇದರ ಮುಖ್ಯ ಉದ್ದೇಶ ಗ್ರಾಮೀಣ ಜನರ ಅಭಿವೃದ್ಧಿ, ಮಹಿಳಾ ಸಬಲೀಕರಣ, ಸ್ವಸಹಾಯ ಸಂಘಗಳ ಮೂಲಕ ಆರ್ಥಿಕ ಬೆಂಬಲ. ಈ ಸಂಘವು ಸಾವಿರಾರು ಮಹಿಳೆಯರಿಗೆ ಸ್ವಸಹಾಯ ಸಂಘಗಳ ಮೂಲಕ ಸಾಲ, ತರಬೇತಿ ಮತ್ತು ಉದ್ಯೋಗ ಅವಕಾಶಗಳನ್ನು ನೀಡುತ್ತಿದೆ. ಇದರ ಮೂಲಕ ಕುಟುಂಬದ ಆದಾಯ ಹೆಚ್ಚಾಗಿದೆ, ಗ್ರಾಮಗಳಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ, ಜನರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಧರ್ಮಸ್ಥಳ ಸಂಘವು ಕೇವಲ ಹಣಕಾಸು ಸಹಾಯ ಮಾತ್ರವಲ್ಲ, ಇದು ಆರೋಗ್ಯ, ಶಿಕ್ಷಣ ಮತ್ತು ಪರಿಸರದ ಮೇಲೂ ಗಮನ ಹರಿಸುತ್ತದೆ. ನಿಜವಾಗಿಯೂ ಧರ್ಮಸ್ಥಳ ಸಂಘವು ಸಾವಿರಾರು ಜನರ ಜೀವನವನ್ನು ಬದಲಾಯಿಸಿದ ಒಂದು ಪ್ರೇರಣಾದಾಯಕ ಯೋಜನೆ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದ ಪ್ರತಿನಿಧಿಯಾಗಿ ಇರುವ ಪಾರ್ವತಿಯವರ ಅನಿಸಿಕೆಗಳನ್ನು ಕೇಳೋಣ. ಕ್ಯಾಮ್ರಾ ನೋಡ್ಕೊಂಡು. ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಇಂದ್ರನಗರದಲ್ಲಿ ಒಂದು ಧರ್ಮಸ್ಥಳ ಸಂಘ ಮಾಡ್ಕೊಂಡಿದ್ದೀವಿ. ಶ್ರೀ ಸಿದ್ಧಿವಿನಾಯಕ ಸೇವಾ ಸಂಘ ಅಂತಲೇ ಇಟ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ನಡೀತಾ ಇದೆ. 6 ವರ್ಷದಿಂದ ಸಂಘ ನಡೆಸ್ತಾ ಇದ್ದೀವಿ. ನಾವು ಅದರಲ್ಲಿ ಅಧ್ಯಕ್ಷರಾಗಿದ್ದೀವಿ, ಪ್ರತಿನಿಧಿಯಾಗಿದ್ದೀವಿ. 25 ರೂಪಾಯಿ ಉಳಿತಾಯ ಕಟ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಇವಾಗ ತುಂಬ ಚೆನ್ನಾಗಿ ಎಲ್ಲರಿಗೂ ಸಹಾಯ ಆಗಿದೆ. ಈಗ ನಾವು 3 ಲಕ್ಷ ತನಕ ಸಾಲ ತೊಗೊಂಡು ಕಡಿಮೆ ಬಡ್ಡಿ ದರದಲ್ಲಿ ವಾರದ ಕಂತುಗಳಲ್ಲಿ ಸಾಲ ತೀರಿಸ್ಕೊತೀವಿ. ತುಂಬ ಸಹಾಯ ಆಗ್ತಿದೆ ಇದರಿಂದ. ನಮಗೆ 10 ಜನ ಮೆಂಬರ್ಸ್ ಇದ್ದೀವಿ ಇದರಲ್ಲಿ.